ಓಂ ಶ್ರೀ ಗುರು ಬಸವಲಿಂಗಾಯ. ಈ ವಸತಿ ಶಾಲೆಯ ಪ್ರೀತಿಪೂರ್ವಕ ನಮ್ಮ ಮೊಮ್ಮಕ್ಕಳ ಸಮಾನರಾದ ಎಲ್ಲ ವಿದ್ಯಾರ್ಥಿನಿಯರೇ, ಈ ಸಮಾರಂಭದ ಅಧ್ಯಕ್ಷರಾದ ಡಾಕ್ಟರ್ ವಚನ್ ಕುಮಾರ್ ಸ್ವಾಮಿ ಅವರೇ, ಸಹೋದರಿ ರೂಪಾ ಕುಮಾರ್ ಸ್ವಾಮಿ ಅವರೇ, ಮಲ್ಲಮ್ಮ ಅಕ್ಕ ಅವರೇ, PJ ರಾಘವೇಂದ್ರ ಅನಿಲ್ ಕುಮಾರ್ ಅವರು, ಈ ಪ್ರಸಿದ್ಧಿ ಶಾಲೆಯ ರೇವತಿಯವರೇ, ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಶರಣ. ಇವತ್ತು ಪ್ರಾರಂಭದಲ್ಲಿ ನೀವೇನು ಪ್ರಾರ್ಥನೆ ಮಾಡಿರಲಿಲ್ಲ, ಶರಣೆಂಬುದ ಕೆಲಸೋದು ಭಾಳ ಸಂತೋಷ ಆಯಿತು. ಯಾರೊಬ್ಬರು ಒಂಚೂರು ವ್ಯತ್ಯಾಸ ಆಗಲಿಲ್ಲ, ಹಿಂದೆ ಮುಂದೆ ಆಗಲಿಲ್ಲ, ಏಕ ಕಂಠದಲ್ಲಿ ಹೇಳಿದ್ರಿ. ದೊಡ್ಡವರು ಚಿಕ್ಕವರು ಎಲ್ಲರೂ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ರು, ಆಗಿದ್ರಿ. ಭಾಳಷ್ಟು ಸಂತೋಷ ಆಯಿತು. ವಚನ ಅಂದರೆ ಏನು ಅನ್ನೋದನ್ನು ಉಪಾಕವಾಗಿ ಕುಮಾರಸ್ವಾಮಿ ಅವರು ಹೇಳ್ತಾರೆ. ನಾನು ನಿಮಿತ್ತ ಮಾತ್ರ ಒಂದು ಸಾರ್ಥಕ ಕೆಲಸಕ್ಕೆ ನಮ್ಮ ದುಡ್ಡು ಬಳಕೆ ಆಗಬೇಕಲ್ಲ, ಆ ಕಾರಣಕ್ಕಾಗಿ ಇದಕ್ಕೆ ಎಷ್ಟು ಕೊಡಬೇಕು ಅಂತ ಕೊಟ್ಟು ನಾನು ದತ್ತಿ ಉಪನ್ಯಾಸಕ್ಕೆ ಕೊಟ್ಟೆ. ಅದಕ್ಕೆ ಗದಗ 500-600 ಕಿಲೋಮೀಟರ್ ಆಗ್ತಿತ್ತು. ಅಲ್ಲಿಂದ ಇವತ್ತು ಬೆಳಗ್ಗೆ ಬಂದೆ. ಬರೆದಿದ್ರೂ ನಡೀತಿತ್ತು. ಬಂದದ್ದು ಯಾಕಂತ ಕೇಳಿದ್ರೆ, ಶಾಲೆಗಳಡೆಗೆ, ವಸತಿ ಶಾಲೆಗಳಡೆಗೆ, ವಸತಿ ಗೃಹಗಳಡೆಗೆ ನಮ್ಮ ವಚನಗಳ ನಡಿಗೆ ಅಂತ ಹೇಳಿದ್ರೆ ನಿಮ್ಮನ್ನೆಲ್ಲ ನೋಡಬೇಕು ಅಂತ ಬಂದೆ. ಭಾಳಷ್ಟು ಸಂತೋಷ ಆಯಿತು. ಎಲ್ಲ ಅರ್ಥ ಮಾಡ್ಕೊಳ್ಳೋದು. 4 ಮಾತುಗಳನ್ನು ನೆನಪಿಟ್ಕೊಳ್ಳೋದು. ಮೊದಲನೇದ್ದು ಕೇಳಬೇಕು. ಏನು ಮಾಡಬೇಕು? ಕೇಳಬೇಕು. ಕೇಳಬೇಕಂದ್ರೆ ಯಾಕೆ ಕೇಳಬೇಕು? ಈಗ TV ಸೀರಿಯಲ್ನೊಳಗೆ ಸಂಭಾಷಣೆ ಕೇಳ್ತೀರಿ, ಸಿನಿಮಾದೊಳಗೆ ಹೋದ್ರೆ ಹಾಡುಗಳು, ಸೀನ್ಗಳು ಎಲ್ಲ ಸಂಭಾಷಣೆಗಳು ಕೇಳ್ತೀರಿ. ಆವಾಗ ಯಾವುದಾದ್ರೂ ನಿಮಗೆ ನೆನಪಿಗೆ ಬರ್ತದ? ಅಕ್ಕಪಕ್ಕದವ್ರು ಮಾತಾಡಿದ್ರೆ ಏನಂತೀರಿ? ಸುಮ್ಮನೆ ನಾವು ದುಡ್ಡು ಕೊಟ್ಟು ಬಂದ್ವಿ ಸಿನಿಮಾ ನೋಡಬೇಕು, ಗಲಾಟೆ ಮಾಡಬೇಡ್ರಿ ಅಂತಾರಲ್ಲ ಯಾರು? ಹಾಗೆ ಏಕಾಗ್ರತೆಯನ್ನು ಕೇಳಬೇಕು. ಅದಕ್ಕೆ ಆಲಿಸು. ಕೇಳಿದ್ದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಏನು ಮಾಡ್ಕೋಬೇಕು? ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಅದು ಭಾಳ ದಿನ ನೆನಪಿನಲ್ಲಿ ಉಳಿಯುತ್ತೆ. ಇನ್ನೊಬ್ಬರಿಗೆ ಹೇಳೋಕ್ಕೆ ಗೊತ್ತಾಗಬೇಕು. ನಾನು ಏನು ಕಲಿತೆ, ಏನು ಗೊತ್ತು ಮಾಡ್ಕೊಂಡೆ ಅಂತ ಗೊತ್ತೂ ಆಗೈತೆ. ಆದ್ದರಿಂದ ಕೇಳಿದ್ದನ್ನು ಏನು ಮಾಡ್ಕೋಬೇಕು? ಅರ್ಥ ಮಾಡ್ಕೋಬೇಕು. ಆಲಿಸು, ಅರ್ಥೈಸು, ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು? ಯಾವುದನ್ನು ಲಕ್ಷ್ಯ ಕೊಟ್ಟು ಕೇಳಿರ್ತೀರಿ, ಯಾವುದನ್ನು ಸರಿಯಾಗಿ ಅರ್ಥ ತಿಳ್ಕೊಂಡಿರ್ತೀರಿ, ಅದನ್ನು ನೆನಪಿಟ್ಕೊಳ್ಬೇಕು, ದಾಖಲಿಸಿರ್ಬೇಕು. ಇವತ್ತು ಅವ್ರು ಏನಾದರೂ ಹೇಳಿದರು, ನಾನೇನು ಹೇಳಿದ್ರೆ, ಬೇಲಿದ್ದೆಲ್ಲ ಹಿರಿಯರು ಏನು ಹೇಳಿದರು, ಇದು ಕಾರ್ಯಕ್ರಮ ಮುಗಿದ ಮೇಲೆ ಏನೆಲ್ಲ ನೆನಪಿರೋದಕ್ಕೆ ಸಾಧ್ಯ ಅದನ್ನು ಬರೆದಿಡಬೇಕು. ಕಡೆ ಇಂಥವ್ರು ಹೀಗೆ ಹೇಳಿದ್ರು, ಅದನ್ನು ನೆನಪಿನಲ್ಲಿಡಬೇಕು, ದಾಖಲಿಸಬೇಕು. 4ನೇದ್ದು ಏನಂತ ಹೇಳಿದ್ರೆ, ಆಚರಿಸಬೇಕು ಅಥವಾ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಹೌದಲ್ಲ? ಸುಮ್ಮನೆ ಕೇಳಿ ಕೈ ಬಿಟ್ಬಿಟ್ರೆ ಉಪಯೋಗ ಇಲ್ಲ. ಅರ್ಥ ಮಾಡಿಕೊಂಡು ಅದನ್ನು ನೆನಪಿಟ್ಕೊಳ್ಳಿಲ್ಲ ಅಂದ್ರೂ ಉಪಯೋಗ ಇಲ್ಲ. ಎಲ್ಲ ನೆನಪಿಟ್ಕೊಂಡ್ವಿ, ನಮ್ಮ ಬದುಕಿನಲ್ಲಿ ಸಂದರ್ಭ ಬಂದಾಗ ಅದನ್ನು ಅಳವಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಆ ಪ್ರಕಾರ ನಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಏನು ಉಪಯೋಗ ಆಗಲ್ಲ. ಇವತ್ತು ನಾನು ಒಬ್ಬ ಹೈಕೋರ್ಟ್ ಜಡ್ಜ್ ಆಗಿ ನಿಮ್ಮ ಮುಂದೆ ಬಂದು ನಿಂತೀನಿ ಅಂತ ಹೇಳಿದ್ರೆ ಇದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಈ ವಚನಗಳೇ ಕಾರಣ. ನನ್ನ ಮಾತು ನಂಬ್ತಿರಲ್ಲ ನೀವು? ಹಾಂ, ನಂಬ್ತಿರಲ್ಲ? ಒಂದೊಂದು ದಿನ ಒಂದೊಂದು ವಚನಗಳು. ನಾನು PUC ಸೈನ್ಸ್ ಓದಿದೆ, ಫಸ್ಟ್ ಇಯರ್ BSc ಅರ್ಧ ಓದಿದೆ, ಅಲ್ಲಿ ಕೈ ಬಿಟ್ಟೆ. ಆಮೇಲೆ 2ನೇ ವರ್ಷದ BA ಬದಲಾವಣೆ ಮಾಡಿಕೊಂಡೆ. ನಾನು ಸೈನ್ಸ್ ಓದಿದವನು ಆರ್ಟ್ಸ್ ಸಬ್ಜೆಕ್ಟ್ಗಳು ಗೊತ್ತಾಗ್ತವೆ ಇಲ್ಲ ಅಂತ ಸ್ವಲ್ಪ ಆತಂಕ ಬಂದಾಗ ನಮ್ಮ ತಂದೆ ಏನು ಹೇಳಿದರು, ನೀನು ಒಲಿದರೆ ಕೊರಡು ಕೊನರು ಹೋದಯ್ಯ. ಈ ವಚನ ಗೊತ್ತಿದೆಯಾ ನಿಮಗೆ? ನೀನು ಒಲಿದರೆ ಕೊರಡು ಕೊನರು ಹೋದಂದ್ರೇನು? ಒಣ ಕಟ್ಟಿಗೆ ಚಿಗುರ್ತತಿ ಅಂತ ಕೇಳಿದ್ರು. ಬರಡು ಹಯ್ಯನ ಹೌದು, ಗೊಡ್ಡು ಅಂತೀವಿ ನಮ್ಮ ಕಡೆ, ಬರಡು ಅಂತ. ಆ ಹಯ್ಯನ ಅಂದರೆ ಆಕಳು, ಹಸು.
ಎಮ್ಮೆ ಅದು ಹಾಲು ಕರೀತದೆ. ವಿಷವೆಲ್ಲ ಅಮೃತಬಹುದಯ್ಯ, ಸಕಲ ಪಡಿ ಪದಾರ್ಥಗಳು ಇದರಲ್ಲಿಟ್ಟವು, ಎಲ್ಲವೂ ನಿನ್ನ ಕಣ್ಣೆದುರಿಗೆ ಬಂದಿರ್ತವೆ. ಕೂಡಲ ಸಂಗಮ ಇದನ್ನು ನಮ್ಮ ತಂದೆ ಹೇಳಿ ಆ ದೇವರನ್ನು ಸ್ಮರಣೆ ಮಾಡು. ನಿನ್ನಲ್ಲಿ ಸಾಮರ್ಥ್ಯ ಇದೆ ಅಂತ ಅನ್ಕೋ, ನಿನ್ನ ಆತ್ಮವಿಶ್ವಾಸದ ಬಗ್ಗೆ ನಿನಗೆ ಭರವಸೆ ಇರಲಿ. ಹಾಗೆ ಓದೆ ಅಂತ ಹೇಳಿದ್ರೆ ನೀನು ಸೈನ್ಸ್ ಕೊಟ್ಟು ಆರ್ಟ್ಸ್ ಹೋದ್ರೂ ಆರ್ಟ್ಸ್ ಪಾಸ್ ಆಗ್ತೀವಿ ಅಂತ ಹೇಳಿ 2 ವರ್ಷದ ಕೋರ್ಸ್ 2 ವರ್ಷದಲ್ಲಿ ಪಾಸ್ ಆಗಿಬಿಟ್ಟೆ. ಅದಾದಮೇಲೆ 7 ವರ್ಷ ಬಿಟ್ಟೆ. ಆಮೇಲೆ LLB ಓದಬೇಕು, ವಕೀಲ ಆಗಬೇಕು ಅಂತ ಬಂತು. 7 ವರ್ಷಕ್ಕೆ ಬಿಟ್ಬಿಟ್ಟಿನಿ, ಇಂಗ್ಲೀಷ್ ಶಬ್ದಗಳು ನೆನಪಿಲ್ಲ. ಹಾಗೆ ಆದಿತ್ಯ ಬಿಟ್ಟಿತ್ತು ಅಂತ ಹೇಳಿದ್ರೆ ಮತ್ತೆ ಇದೇ ವಚನ ನೆನಪಿ ಬಂತು. ನನ್ನಲ್ಲಿ ನನ್ನ ನಂಬಿಕೆ ಇರಬೇಕು, ನನ್ನ ಸಾಮರ್ಥ್ಯದಲ್ಲಿ ನನಗೆ ನಂಬಿಕೆ ಇರಬೇಕು. ನಿನ್ನಲ್ಲಿ ನಿನಗೆ ಆತ್ಮವಿಶ್ವಾಸ ಇರಲಿಲ್ಲ ಅಂದರೆ ನೀನೇನು ಸಾಧನೆ ಮಾಡೋಕ್ಕಾಗಂಗಿಲ್ಲ ಅಂತ ಹೇಳ್ತಾರೆ APJ ಅಬ್ದುಲ್ ಕಲಾಂ ಅವರು. ಆತ್ಮವಿಶ್ವಾಸ ಇತ್ತು ಅಂತ ಹೇಳಿದ್ರೆ ನೀನು ಏನನ್ನಾದರೂ ಸಾಧಿಸ್ಬಿಡ್ತೀವಿ. ಮೌಂಟ್ ಎವರೆಸ್ಟ್ ತೇಜ್ ಸಿಂಗ್ ಅನ್ನೋನು ಹತ್ತಿದವನು ಮೊದಲನೇ ವ್ಯಕ್ತಿ ಆದ. ನೆನಪೈತಿ, ಗೊತ್ತಿದೆಯಾ ನಿಮಗೆ? ಮೌಂಟ್ ಎವರೆಸ್ಟ್ ಹತ್ತಿದ ಮೊದಲನೇ ವ್ಯಕ್ತಿ ಆದಂದ್ರೆ ತೇಜ್ ಸಿಂಗ್. ಯಾಕೆ ಮೊದಲನೇ ವ್ಯಕ್ತಿ ಆದಂದ್ರೆ ಅಲ್ಲಿವರೆಗೆ ಯಾರು ಹತ್ತಿದ್ದಿಲ್ಲ. 1954ಕ್ಕೆ ಹತ್ತಿದ, ಅಲ್ಲಿವರೆಗೆ ಯಾರು ಹತ್ತಿದ್ದೆ. ಯಾಕೆ ಹತ್ತಿದ್ದಿಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಅಸಾಧ್ಯ ಅಂತ ತಿಳ್ಕೊಂಡಿದ್ರು. ಇದಕ್ಕೇನು ಅನ್ನಿಸ್ತು, ನಾನು ಹತ್ತಬಲ್ಲೆ, ನನಗೆ ಸಾಧ್ಯ ಅನ್ಕೊಂಡ ಹತ್ತಿದ್ದೆ. ಆ ಒಂದು ಆತ್ಮಬಲ ಶಕ್ತಿ ಯಾವುದು ಕೊಡ್ತದೆ ಅಂತ ಹೇಳಿದ್ರೆ ಈ ವಚನಗಳು ನಮಗೆ ಕೊಡ್ತವೆ. ಆದ್ದರಿಂದ ಆ ವಚನಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಅದರ ಪ್ರಕಾರ ನಡ್ಕೊಳ್ಬೇಕು. ನಡೆ ನುಡಿ ಒಂದಿರಬೇಕಂತ ಹೇಳಿದ್ರೆ ಏನು ಮಾತಾಡ್ತೀವಿ ಆ ಪ್ರಕಾರ ನಡ್ಕೋಬೇಕು. ನಾವು ಯಾವ ರೀತಿ ನಡ್ಕೊಳ್ತೀವಿ ಅದನ್ನೇ ಮಾತಾಡಬೇಕು. ಅಸಾಧ್ಯವಾದದ್ದನ್ನು ಸುಳ್ಳು ಭರವಸೆ ಕೊಡುತ್ತೆ ಮಾತು ಆಡಬಾರ್ದು. ಆದ್ದರಿಂದ ಈ ವಚನಗಳನ್ನು ನೀವು ಅಧ್ಯಯನ ಮಾಡ್ತಾ ಹೋದ್ರಿ, ಒಂದೊಂದೇ ವಚನಗಳನ್ನು ಅರ್ಥ ಮಾಡ್ಕೊಳ್ತಾ ಹೋದ್ರಿ, ಅದನ್ನು ನೆನ್ಪಿಟ್ಕೊಳ್ತಾ ಹೋದ್ರಿ ಅಂತ ಹೇಳಿದ್ರೆ ಸಂದರ್ಭ ಬಂದಾಗ ಅದನ್ನೆಲ್ಲ ಜೀವನದಲ್ಲಿ ಬದುಕಿನಲ್ಲಿ ಅಳವಡಿಸ್ಕೊಳ್ತಾ ಹೋದರೆ ನೀವು ನನ್ನನ್ನು ಮೀರಿಸಿದ ವ್ಯಕ್ತಿತ್ವ ಇದ್ದಂಥ ಆಗ್ತದೆ. ಆಗ್ತಿರಲ್ಲ? ಇವತ್ತೊಂದು ಕನಸು ಕಾಣಬೇಕು ನೀವು. ಏನಂತ? ಒಂದು 20, 25, 30 ವರ್ಷದ ನಂತರ ನಾವು ಇವತ್ತೇನು ಅರಳಿ ನಾಗರಾಜ್ ಅವರು ನಮ್ಮ ವಸತಿ ಗೃಹಕ್ಕೆ ಬಂದಾರ, ಇದೇ ರೀತಿ ನಾವು ಇನ್ನೊಂದು ವಸತಿ ಗೃಹಕ್ಕೆ ಹೋಗಬೇಕು. ಅಲ್ಲಿ ಅವತ್ತಿನ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ನಾವು ಮಾತಾಡಂಗಾಗಬೇಕು. ನಾನು ಚಿಕ್ಕವನಿದ್ದಾಗ ಭಾಳ ದೊಡ್ಡ ವ್ಯಕ್ತಿಗಳು ಅಂತ ಕರ್ಕೊಂಡು ಬಂದು ಅವರಿಗೆ ನಮಸ್ಕಾರ ಮಾಡಿ, ಪಾದಗಳಿಗೆ ನಮಸ್ಕಾರ ಮಾಡಿ ಅವ್ರು ಹೇಳಿದ್ದನ್ನು ಕೇಳ್ತಿದ್ವಿ ಅಂತ ಹೇಳಿದ್ರೆ ನನಗೆ ಅನಿಸ್ತಿತ್ತು. ನನಗೆ SSLC ಓದೋವಾಗ ಈಗ ಒಂದಿಲ್ಲ ಒಂದಿನ ನಾನು ಇದೇ ರೀತಿ ಅಲ್ಲಿ ಇಲ್ಲಿ ಹೋಗಬೇಕು, ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು, ನಾನು ಮತ್ತೊಬ್ಬರಿಗೆ ಹೇಳೋ ಹಾಗಾಗಬೇಕು. ಹಾಗಾಗಬೇಕಾಗಿತ್ತು ಅಂತ ಹೇಳಿದ್ರೆ ಎಲ್ಲ ಒಂದೊಂದೇ ವಚನಗಳನ್ನು ನಾನು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬಂದೆ. ಹಾಗೆ ಅಳವಡಿಸ್ಕೊಳ್ತಾ ಬಂದಿದ್ದರಿಂದ ಕುಮಾರಸ್ವಾಮಿ ಅವರಿಗೆ ನಾನೊಬ್ಬ ಯೋಗ್ಯ ವ್ಯಕ್ತಿ ಅಂತ ಅನಿಸ್ತೀವಿ, ನಾನು ಕರ್ಕೊಂಡು. ಆದ್ದರಿಂದ ಅಂಥ ದೊಡ್ಡ ವ್ಯಕ್ತಿತ್ವ ಇದ್ದಂಥ ವ್ಯಕ್ತಿಗಳು ನೀವಾದ್ರಿ. ವಚನಗಳು ನಮ್ಮ ಆದರ್ಶ ಬದುಕಿಗೆ ಮಾರ್ಗದರ್ಶಿ ಆಗ್ತವೆ. ಇಷ್ಟೇ ನೆನ್ಪಿಟ್ರಿ, ವಚನಗಳು ನಮ್ಮ ಆದರ್ಶ ಬದುಕಿಗೆ ಬುನಾದಿ ಆಗ್ತವೆ, ಫೌಂಡೇಶನ್ ಆಗ್ತವೆ ಅಥವಾ ಮಾರ್ಗದರ್ಶನ ಆಗ್ತವೆ. ಇಷ್ಟನ್ನು ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ನೀವು ಅಕಸ್ಮಾತ್ ಚಿಕ್ಕವರಿಗೆ ಗೊತ್ತಾಗಲಿಲ್ಲ ಅಂದರೆ ನೀವು ದೊಡ್ಡವರಿದ್ದೀರಲ್ಲಮ್ಮ, ಫಸ್ಟ್ ಇಯರ್ ಡಿಗ್ರಿ ಓದೋರು, ವಚನಗಳು ನಮ್ಮ ಆದರ್ಶ ಬದುಕಿಗೆ ಮಾರ್ಗದರ್ಶಿ ಆಗ್ತವೆ. ಇಷ್ಟನ್ನು ಬರೆದಿಟ್ಕೊಂಡ್ಬಿಡ್ರಿ. ಎಲ್ಲ ಮಕ್ಕಳಿಗೆ ಅದನ್ನು ಬರೆದು ಕೊಡ್ರಿ. ಅದರ ಅರ್ಥ ಆಗ್ತೈತೆ ನಿಮ್ಗೆ. ಎಲ್ಲ ವಚನಗಳನ್ನು ಒಂದೊಂದೇ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ, ನೆನ್ಪಿಟ್ಕೊಳ್ತಾ ಹೋಗ್ತೀವಿ, ಪಾಲನೆ ಮಾಡ್ಕೊಳ್ತೀವಿ. ಇಷ್ಟು ನಿಮ್ಮನ್ನೆಲ್ಲ ಈ ಸಮಯ ಇಲ್ಲ ನೋಡಿ, 7:30 ಮುಗಿಬೇಕಂತ ಹೇಳ್ತಾರೆ. ಇನ್ನು ಅಧ್ಯಕ್ಷರು ಮಾತಾಡಿ ಸರ್. ಇಲ್ಲ ಸರ್, ಇನ್ನೊಂದು 5 ನಿಮಿಷ 5 ನಿಮಿಷ ನೀವು ಅಲ್ಲಿಂದ ಒಂದು ಅವ್ರಿಗೆ ಇಲ್ಲ, ಅಲ್ಲಿಂದನೇ ಬರಲಿ ಎಲ್ಲಿಂದನೇ ಬರಲಿ, ಎಷ್ಟು ಹೇಳಬೇಕು ಅಷ್ಟೇ ಹೇಳಬೇಕು. ಭಾಳಷ್ಟು ಹೇಳಿದಂತಂದ್ರೆ ನೆನಪಿರಂಗಿಲ್ಲ. ವೈಜ್ಞಾನಿಗಳು ಏನು ಹೇಳ್ತಾರ, 1 ಗಂಟೆ ನಾವು ಏನಾದರೂ ಕೇಳಿದ್ವಿ ಅಂತ ಹೇಳಿದ್ರೆ 1 ಗಂಟೆ ಮತ್ತೊಂದು ಗಂಟೆ ನಂತರ ಅರ್ಧ ಮರ್ತು ಬಿಟ್ಟಿರ್ತೀವಿ. ಹೌದಲ್ಲ? ಮರ್ತು ಬಿಟ್ಟಿರ್ತೀವಿ ನಾವು. 1 ವಾರ ತಡೆದು ಬಿಟ್ರೆ 75% ಮರ್ತು ಬಿಡ್ತೀವಿ. 1 ರೂಪಾಯಿಯಲ್ಲಿ 75 ಪೈಸೆ ಮರ್ತು ಬಿಡ್ತೀವಿ, 25 ಪೈಸೆ ನೆನಪು. 1 ತಿಂಗಳಾಗಿಬಿಟ್ರೆ ಒಂದು 5% 10% ನೆನಪು. ಅದಕ್ಕೆ ಹಾಗೆ ನೆನಪು ಆರಬಾರ್ದು ಅನ್ನೋಂಗಿರ್ತಂದ್ರೆ ಅದನ್ನು ದಾಖಲಿಸಿರಬೇಕು. ನೀವು ಭಾಳಷ್ಟು ಈಗಲೇ ಎಲ್ಲ ಕಲ್ತ್ಬಿಟ್ರೆ ಅಂತ ಹೇಳೋಕ್ಕಾಗಂಗಿಲ್ಲ. ಎಲ್ಲವನ್ನೇ ಒಂದೇ ಸರ್ತಿ ಕಲಿಯೋಕ್ಕೆ ಸಾಧ್ಯ ಇಲ್ಲ. ಹಂತ ಹಂತವಾಗಿ ಕಲಿಬೇಕು. ಈಗ ಒಂದು ಛಲ ಬೇಕು ಶರಣಂಗೆ ಪರಧನವನ್ನು ಒಲ್ಲೆನೆಂಬ ಅದನ್ನು ನಾನು 22 ವಯಸ್ಸಿದ್ದಾಗ ಒಬ್ಬರು ಪ್ರವಚನದಲ್ಲಿ ಉಪನ್ಯಾಸಗಳನ್ನು ಕೇಳಿದ್ದೆ.
ಛಲ ಬೇಕಂದ್ರೆ ಹಠ ಬೇಕು. ಏನು ಶರಣೆಗೆ ಯಾಕೆ ನೀವೆಲ್ಲರೂ ಶರಣೆಯರು ಏನಂತ ಇರಬೇಕು? ಪರಧನ ನನಗೆ ಬೇಡ. ಪರಧನ ಅಂದ್ರೆ ಏನು ಅಂತ ಅವ್ರು ತಿಳಿಸಿ ಹೇಳಿದ್ರು. ಸತ್ಯ ಶುದ್ಧ ಕಾಯಕದಿಂದ ಅಂದ್ರೆ ಕೆಲಸ ಮಾಡಿ ನೀನು ದುಡಿದೊಂದೇ ನಿನ್ನದು, ಕಷ್ಟ ಇಲ್ಲದೆ ಏನು ಶ್ರಮರಹಿತವಾಗಿ ಅಂದ್ರೆ ಕಷ್ಟ ಪಡ್ಲಾರ್ದೆ ಅನಾಯಾಸವಾಗಿ ಏನು ದುಡ್ಡು ಬರ್ತದಲ್ಲ ಅದು ಪರಧನ. ಕಷ್ಟಪಟ್ಟು ಗಳಿಸಿದ್ದಾದ್ರೆ ನಿನ್ನದು, ಕಷ್ಟ ಇಲ್ಲದೆ ಬಂದಿದ್ದಾದ್ರೂ ಪರಧನ. ಹಾಗಾದ್ರೆ ಕಷ್ಟ ಇಲ್ಲದೆ ಬರೋ ಧನ ಯಾವುದು, ಸಂಪತ್ತು ಯಾವುದು ಅಂದ್ರೆ ಅಪ್ಪ ದುಡಿದಿದ್ದು, ತಾತ ದುಡಿದಿದ್ದು, ಮಕ್ಕಳು ದುಡಿದಿದ್ದು, ಹೆಂಡತಿ ದುಡಿದಿದ್ದು ಗಂಡಗೆ ಪರಧನ, ಗಂಡ ದುಡಿದಿದ್ದು ಹೆಂಡತಿಗೆ ಪರಧನ. ಹೌದಲ್ಲ? ಇದನ್ನ ನನ್ನ ಕೈಯೊಳಗೆ ಇಟ್ಕೊಂಡೆ. ಏನಾಯ್ತು? ಒಂದು ನಿರ್ಣಯ ಮಾಡಿದೆ. ನಮ್ಮ ತಾತನ ಆಸ್ತಿ ಬಹಳ ದೊಡ್ಡದಿದೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ರೈಸ್ ಮಿಲ್ ಇದೆ, ಆಯಿಲ್ ಮಿಲ್ ಇದೆ, ಜಿನಿಕ್ ಫ್ಯಾಕ್ಟ್ರಿ, 5 ಜನ ತಮ್ಮಂದಿರು, ಎಲ್ಲವೂ ಅವರಿಗೆ ಬಿಟ್ಟು ನಾನೇನನ್ನಾದರೂ ಮಾಡಬೇಕು. ಒಂದು ವಚನ ಇದೆ, ಭೂಮಿ ನಿನ್ನದಲ್ಲ, ಭೂಮಿ ನಮ್ದೇನದು ಅಲ್ಲ. ಒಂದು ತುಂಡು ಜಾಗ ನಮ್ದು ಒಂಚೂರು, ಅದು ಎಲ್ಲಿವರೆಗೂ ನಾವು ನಮ್ಮ ಉಸಿರಿರೋವರೆಗೂ. ಉಸಿರು ನಿಂತಂದ್ರೆ ಅದು ನಾವು ಸಂಬಂಧ ಇಲ್ಲ. ಹೇಮ ನಿನ್ನದಲ್ಲ, ಹೇಮ ಅಂದ್ರೆ ಚಿನ್ನ ಬಂಗಾರ, ಅದು ಸಂಪತ್ತು, ಅದು ನಮ್ದಲ್ಲ. ಕಾಮಿನಿ ನಿನ್ನವಳಲ್ಲ, ನಿನ್ನ ಹೆಂಡತಿನೂ ನಿನ್ನವಳಲ್ಲ, ನಿನ್ನ ಮಕ್ಕಳು ನಿನ್ನವರಲ್ಲ. ನಿನ್ನೊಡವೆ ಅಂದರೆ ಜ್ಞಾನ ರತ್ನ ಮಾತ್ರ ಅಂತ ಹೇಳಿದ್ರು. ಶರಣರು ಏನು ಹೇಳಿದ್ರು? ನಿನ್ನ ಒಡವೆ ಅಂತ ಹೇಳಿದ್ರೆ ಜ್ಞಾನ ರತ್ನ. ಅಂತಪ್ಪ ಜ್ಞಾನ ರತ್ನವ ನೀನು ಧರಿಸಿದೆಯಾದರೆ ಗುಹೇಶ್ವರ ಲಿಂಗದಲ್ಲಿ ನಿನಗಿಂತ ಸಿರಿವಂತನಿಲ್ಲ. ಗುಹೇಶ್ವರ ಲಿಂಗದಲ್ಲಿ ಅಂದ್ರೇನು? ಇಡೀ ಪ್ರಪಂಚದಲ್ಲಿ, ಬ್ರಹ್ಮಾಂಡದಲ್ಲಿ, ಜಗತ್ತಿನಲ್ಲಿ ನಿನಗಿಂತ ಶ್ರೀಮಂತ ಯಾರೂ ಇಲ್ಲ. ಜ್ಞಾನವಂತನಾಗಬೇಕು. ಇದು ನನ್ನ ಕೈಯೊಳಗೆ ಬಂದದ್ರಿಂದ ನಾನೇನು ಅನ್ಕೊಂಡೆ, ಅಜ್ಜ ದುಡ್ದದ್ದೆಲ್ಲ ತಾತ ದುಡ್ದದ್ದು ನಾನು ತಗೋಬಾರ್ದು. ಹಾಗಾದರೆ ಏನು ಮಾಡಬೇಕು? ಜ್ಞಾನವಂತನಾಗಬೇಕು. ಆಗ LLB ಮಾಡಿ ವಕೀಲಿ ವೃತ್ತಿ ಮಾಡಬೇಕು. ವಕೀಲಿ ವೃತ್ತಿ ಮಾಡಿದೆ. 10 ವರ್ಷ ಮುಗಿಯೋದ್ರೊಳಗಾಗಿ ಜಿಲ್ಲಾ ನ್ಯಾಯಾಧೀಶ ಆದೆ. ಮುಂದೊಂದು 15 ವರ್ಷ ಜಿಲ್ಲಾ ನ್ಯಾಯಾಧೀಶನ ಕೆಲಸ ಮಾಡಿದ್ಮೇಲೆ ಹೈಕೋರ್ಟ್ ನ್ಯಾಯಾಧೀಶನಾದೆ. 1 ವರ್ಷ ಮುಂಚಿತವಾಗಿ ಬಿಟ್ಟು ಬಂದೆ. ಯಾಕಂದರೆ ಅದು ಮತ್ತೊಂದು ವಚನ ಇದೆ. ಆ ವಚನ ಎಲ್ಲ ಹೇಳ್ತಾ ಕೂಡ ಸಮಯ ಆಗ್ತದೆ. ಏನು ಹೇಳಿದ್ರು ನನಗಂತ ಹೇಳಿದ್ರೆ, 60 ವರ್ಷ ಮುಗಿದ ಮೇಲೆ ನೀವು ಮುದುಕರಾಗ್ತದೆ, ವಯಸ್ಸಾಗ್ತವೆ. ಒಂದೊಂದು ದಿನ ಆಯುಷ್ಯ ಕೊಟ್ಟ ಭಗವಂತ ಅದನ್ನ ಯಾಕೆ ಕೊಡ್ತಾನೆ? ನಿನ್ನ ಹೆಂಡತಿ ಮಕ್ಕಳಿಗಾಗಿ ದುಡಿ ಅಂತ ಕೊಡೋಂಗಿಲ್ಲ, ಸಮಾಜಕ್ಕಾಗಿ ದುಡಿ ಅಂತ ಕೊಡ್ತಾನೆ. ಆದ್ದರಿಂದ ನಾನು 61ನೇ ವಯಸ್ಸಿಗೆ ಕಾಲಿಟ್ಟ ತಕ್ಷಣ ಇನ್ನೂ 1 ವರ್ಷಕ್ಕಿಂತ ಹೆಚ್ಚು ಹೈಕೋರ್ಟ್ ಜಡ್ಜ್ ವೃತ್ತಿ ಇತ್ತು, ಬಿಟ್ಟು ಬಂದ್ಬಿಟ್ಟು ರಾಜೀನಾಮೆ ಕೊಟ್ಟು ಸ್ವಯಂ ನಿವೃತ್ತಿ ಕೊಟ್ಟು ಬಂದೆ. 13 ವರ್ಷ ಆಯಿತು ನಾನು ಬಿಟ್ಟು. ಆಗಿನಿಂದ ಇಲ್ಲಿವರೆಗೂ ಎಲ್ಲ ಶಾಲಾ ಕಾಲೇಜುಗಳಿಗೆ ಕರ್ನಾಟಕಾದ್ಯಂತ ಸುತ್ತಾ ಇದ್ದೀನಿ. ಎಲ್ಲ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಮಾತಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಹಾಗಾಗಿ ಈಗೇನಾಗಿದೆ, 1 ಲಕ್ಷ ರೂಪಾಯಿಗಿಂತ ಹೆಚ್ಚು ನನಗೆ ನಿವೃತ್ತಿ ವೇತನ ಅಂದರೆ ಪೆನ್ಷನ್ ಬರ್ತದೆ. ನನ್ನ ಮಕ್ಕಳಿಗೆ ಏನು 3 ಜನ ಮಕ್ಕಳು ಅದಾರ. ಒಬ್ಬ ದೊಡ್ಡ ಅಡ್ವೊಕೇಟು, ಮತ್ತು ಇನ್ನೊಬ್ಬ ಚಿಲ್ಡ್ರನ್ ಸ್ಪೆಷಲಿಸ್ಟು, 2 ಮಗಳದಾಳೆ, ಆಕೆ ಗೈನಕಾಲಜಿಸ್ಟು. ಅವರೆಲ್ಲ ಲಕ್ಷ ದುಡಿತಾರೆ. ಅವ್ರಿಗೆ ನಾನು ಏನು ಕೊಡೋದು ಬೇಕಾಗಿಲ್ಲ, ಅದನ್ನೆಲ್ಲ ಇಂಥದ್ದು ಖರ್ಚು ಮಾಡ್ತೀನಿ. ನಾನು ಈ ದೇಶದ ಚಿತ್ತ ಯುವಜನರ ಅಂತೇಳಿ ಯುವಕರಿಗಾಗಿ ಒಂದು ಪುಸ್ತಕ ಬರೆದಿದ್ದೆ. ಈ ಪುಸ್ತಕನ 150 ರೂಪಾಯಿ ಬೆಲೆ ಇದ್ದಿದ್ದನ್ನು 50 ರೂಪಾಯಿಗೆ ಎಲ್ಲ ಕಡೆ ಕೊಡ್ತಾ ಹೋಗ್ತೀನಿ. ಎಲ್ಲ ಶಾಲಾ ಕಾಲೇಜುಗಳಿಗೆ, ಹಾಸ್ಟೆಲ್ಗಳಿಗೆ, ನಂತರ ವಸತಿ ಗೃಹಗಳಿಗೆ ಒಂದು 5 ಕಾಪಿನೋ 4 ಕಾಪಿನೋ ಮಕ್ಕಳು ಓದಲಿ ಅಂತ ಕೊಡೋದಕ್ಕಾಗಿಯೇ ಇವರಿಗೆ ಒಂದಿಷ್ಟು ಕಾಪಿ ಕಳಿಸ್ಕೊಟ್ಟಿದ್ದೆ ಕುಮಾರಸ್ವಾಮಿ ಅವರಿಗೆ. ಹಾಗೆ ಸಾರ್ಥಕ ರೀತಿಯಲ್ಲಿ ನನ್ನ ದುಡ್ಡು ಖರ್ಚಾಗ್ಬಿಟ್ಟೆ ಅಂತೇಳಿ ನಾನು ಅದನ್ನು ಮಾಡ್ತೀನಿ. ಇದನ್ನು ನೀವು ನೆನಪಿಟ್ಕೊಳ್ಳಿ. ಒಂದು ಹಂತಕ್ಕೆ ಬಂದ ಮೇಲೆ ನಾವು ಕುಟುಂಬಕ್ಕಾಗಿ ದುಡಿಯೋದನ್ನು ಕಡಿಮೆ ಮಾಡಬೇಕು, ದೇಶಕ್ಕಾಗಿ ಸಮಾಜಕ್ಕಾಗಿ ಬದುಕೋದನ್ನು ಶುರು ಮಾಡಬೇಕು. ಹಾಗಾಗಿ ಅದನ್ನು ಆಚರಣೆ ತರಬೇಕಂತಲೇ ಹೆಂಡತಿ ಮಕ್ಕಳನ್ನೆಲ್ಲ ಮೊಮ್ಮಕ್ಕಳನ್ನ ಬೆಂಗಳೂರಲ್ಲಿ ಬಿಟ್ಟು ನಾನು ಗದಗಿನಲ್ಲಿ ಉಳ್ಕೊಂಡು ಏಕಾಂಗಿಯಾಗೆಲ್ಲ ಏಕಾಂತವನ್ನು ಅನುಭವಿಸುವಂಥ ಎಲ್ಲ ಅಧ್ಯಯನ ಮಾಡ್ತಾ ಇಂಥದ್ದೆಲ್ಲ ಸತ್ಸಂಗದಲ್ಲಿದ್ದು ಒಂದು ಒಳ್ಳೆಯ ಕೆಲಸಗಳು ಮಾಡ್ತಾ ಬಂದಿದ್ದೀನಿ. ಹಾಗೆ ಇದನ್ನು ನೀವು ಕುಮಾರಸ್ವಾಮಿ ಅವರನ್ನ, ನನ್ನನ್ನು, ವಕೀಲರನ್ನು, ಅವರ ಆದರ್ಶ ವ್ಯಕ್ತಿಗಳು ಅಂತ ತಿಳ್ಕೋಬೇಕು. ಒಬ್ಬರು ಯಾರು ಸಾಧನೆ ಮಾಡಿದ್ದಾರೆ ಅನ್ನೋದು ನೋಡಬೇಕು ಅಂತ. ಅದಕ್ಕಿಂತ ನಾನು ಹೆಚ್ಚು ಸಾಧನೆ ಮಾಡಬೇಕಂತ ಒಬ್ಬರನ್ನ ಆದರ್ಶ ಇಟ್ಕೋಬೇಕು. ಹೋಗಲ್ಲ? ಅದನ್ನು ಮಾಡ್ತೀರಲ್ಲ? ನಾನು ಹೇಳಿದ ನೆನಪಿದೆಯಲ್ಲ, ವಚನಗಳು ನಮ್ಮ ಬದುಕಿಗೆ, ಆದರ್ಶ ಬದುಕಿಗೆ
ಮಾರ್ಗದರ್ಶಿ. ಅಷ್ಟು ಮಾಡಿರಿ. ನಾನು ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬಂದು ನಿಮ್ಮನ್ನು ಎಲ್ಲರೂ ಮಾತಾಡ್ಸೋದಕ್ಕಾಗಿ ಭಾಳಷ್ಟು ಕೃತಜ್ಞತೆಗಳನ್ನು ಕುಮಾರಸ್ವಾಮಿ ಅವರಿಗೆ ಮತ್ತು ಉಪಾತ್ರ ಅವರಿಗೆ ನಾನು ಸಮರ್ಪಿಸುತ್ತೇನೆ. ಇಲ್ಲಿವರೆಗೂ ನೀವು ಕೇಳಬೇಕಾಗಿ ನಿಮಗೆಲ್ಲ ಎಲ್ಲ ಶುಭವಾಗಲಿ. ನನಗಿಂತ ಹೆಚ್ಚು ಆಯುಷ್ಯ ನಿಮಗೆ ಬರಲಿ, ನನಗಿಂತ ಹೆಚ್ಚು ಜ್ಞಾನ ನಿಮಗೆ ಬರಲಿ, ನನ್ನ ಮೀರಿಸಿದ ಮೊಮ್ಮಕ್ಕಳು ನೀವು ಆಗಬೇಕಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಈ ಪುಸ್ತಕವನ್ನು ಬಸವಣ್ಣನೇ ಬಿಡುಗಡೆ ಮಾಡಿಸ್ಕೊಂಡ ನನ್ನ ಮೂಲಕ. ಇವರು ಯಾವತ್ತೂ ನೇರವಾಗಿ ಮಾಡಂಗಿಲ್ಲ, ಇನ್ನೊಬ್ಬರ ಕಡೆಯಿಂದ ಮಾಡಿಸ್ತಾರೆ. ಹಾಗಾಗಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ನನ್ನನ್ನು ಆರಿಸುವುದಕ್ಕಾಗಿ ಬಸವಣ್ಣನಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ನಮ್ಮ ಇಲ್ಲಿ ಬರಮಾಡಿಕೊಂಡಿದ್ದಕ್ಕಾಗಿ ಇವರಿಗೆ ದಂಪತಿಗಳಿಗೆ ಕೃತಜ್ಞತೆಗಳನ್ನು ಸಮರ್ಪಿಸ್ತೇನೆ. ನಿಮಗೂ ಕೃತಜ್ಞತೆಗಳನ್ನು ಸಮರ್ಪಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ. ಶರಣು ಶರಣ. ಕಾರ್ಯಕ್ರಮದ ಆಗಮಿಸಿ ಕೃತಿಯನ್ನು ಬಿಡುಗಡೆ ಮಾಡಿ ಉದ್ಘಾಟಕರ ನುಡಿಗಳನ್ನು ಆಡಿ ಮಕ್ಕಳು ನಿಮ್ಗೆ ಗೊತ್ತು ಸರ್ ಹೇಳ್ತಾ ಇದ್ರು ಜೀವನ ಹೇಗೆ ರೂಪಿಸ್ಕೋಬೇಕು ಅಂತ. ಸೊ ಸರ್ ನೀವು ಪ್ರಾಮಿಸ್ ಮಾಡಬೇಕು ಇವಾಗ ನಿಮ್ಮ ಜೀವನವನ್ನು ಮುಂದಿನ 15-20 ವರ್ಷಕ್ಕೆ ಹೇಗೆ ರೂಪಿಸ್ಕೊಳ್ತೀರ ಅಂತ. ಯಾಕಂದರೆ ಅವರು ಆಲ್ರೆಡಿ ಜಡ್ಜ್ ಇದ್ದಾರೆ, ಇಲ್ಲ ನಿಮ್ಮ ಹತ್ರ ಪ್ರಮಾಣ ತಗೊಳ್ತಾ ಇದ್ದಾರೆ. ಹಾಗಾಗಿ ನೀವು ಅವ್ರು ಹೇಳಿರೋ ಮಾತುಗಳನ್ನ ಚೆನ್ನಾಗಿ ಕೇಳಿ ಮುಂದೆ ಬರಲಿ ಅಂತ ನಾನು ಆಶಿಸ್ತಾ ಈಗ ಅವರಿಗೆ ಗೌರವ ಸಮರ್ಪಣೆ ಶರಣ ವಿಶ್ವಚನ್ ಫೌಂಡೇಶನ್ ವತಿಯಿಂದ.